ಹಲೋ ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ನಿಮಗೆಲ್ಲರೂ ಮಣಿಪಾಲ್ ಕಿಚನ್ಗೆ ಆಧಾರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಒಂದು ಪ್ರೋಟೀನ್ ಯುಕ್ತ ರೆಸಿಪಿ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಅಂದರೆ ಈಗ ಡಾಕ್ಟರ್ಸ್ ಎಲ್ರಿಗೂ ಪ್ರೋಟೀನ್ ತಿನ್ನಬೇಕು ಅಂತ ಹೇಳ್ತಾರಲ್ಲ, ಅದರಿಂದ ಇದು ಒಂದು ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ ಆಗಿ ಮಕ್ಕಳಿಗೆ ಕೊಟ್ಟರೆ ಬಹಳ ಖುಷಿಯಾಗಿ ತಿಂತಾರೆ. ಮೊಳಕೆ ಬಂದಂತಹ ಹೆಸರು ಕಾಳು, ಅದಕ್ಕೆ ಸ್ವಲ್ಪ ಪನೀರು, ನೀರುಳ್ಳಿ, ಬೆಳ್ಳುಳ್ಳಿ, ಬೇರೆ ಎಲ್ಲ ಐಟಮ್ ಹಾಕ್ಬಿಟ್ಟು ಸ್ವಲ್ಪ ಕಡಲೆಕಾಯಿ ಬೀಜದ ಪುಡಿ ಹಾಕ್ಬಿಟ್ಟು ಬೈಂಡಿಂಗಿಗೆ ಕಡಲೆ ಹಿಟ್ಟು ಹಾಕ್ಬಿಟ್ಟು ಮಾಡಿದ್ದೀನಿ. ಮತ್ತು ಡೀಪ್ ಫ್ರೈ ಮಾಡಲಿಲ್ಲ, ತವಾದಲ್ಲಿ ಫ್ರೈ ಮಾಡಿದ್ದೀನಿ. ಹಾಗಾಗಿ ಅದು ಆರೋಗ್ಯ ಕೂಡ ಒಳ್ಳೆಯದು. ಸ್ವಲ್ಪ ಎಣ್ಣೆಯಲ್ಲೇ ಇದು ಇಷ್ಟು ಕ್ರಿಸ್ಪಿಯಾಗಿ ತುಂಬ ರುಚಿಕರವಾಗಿ ಆಗ್ತದೆ. ನಿಮಗೆ ಹೆಸರು ಕಾಳು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಗೊತ್ತಲ್ವಾ? ಅದು ಮೊಳಕೆ ಹೊಡೆದಿರೋದು ಡಬಲ್ ಬೆನಿಫಿಟ್ ಕೊಡುತ್ತೆ ಅಲ್ವಾ? ಮೊಳಕೆ ಹೊಡೆದಿರೋದ್ರಿಂದ ಪ್ರೋಟೀನು, ವೈಟಮಿನು ಎಲ್ಲ ಅದರ ಅಂಶ ಡಬಲ್ ಆಗುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ. ಇದು ನಮಗೆ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡ್ತದೆ. ವೆಯ್ಟ್ ಲಾಸ್ ರಿಜಿಮ್ ಫಾಲೋ ಮಾಡೋರಿಗೆ ಅವ್ರಿಗೆ ಕೂಡ ಹೆಲ್ಪ್ ಮಾಡ್ತದೆ. ಇದು ಹಾರ್ಟು, ಸ್ಕಿನ್ನು ಮತ್ತು ಇಮ್ಯುನಿಟಿ ಬೂಸ್ಟಿಂಗು ಯಾವುದು ಇದು ಹೆಸರು ಕಾಳು. ಹಾಗೆ ಪನೀರ್ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಪ್ರೋಟೀನು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಪನೀರ್ ಕೊಡೋದು ತುಂಬ ಒಳ್ಳೆಯದು. ನಮ್ಮಂತಹ ವೆಜಿಟೇರಿಯನ್ಸ್ ಎಗ್ಗು ಕೂಡ ತಿಂದೇ ಇರೋರಿಗೆ ಮೊಳಕೆ ಹೊಡೆದಿರುವಂತಹ ಧಾನ್ಯಗಳು ಇರ್ತದಲ್ಲ, ಯಾವುದೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಅದ್ರ ಜೊತೆ ನಾವು ಪನೀರ್ನ ಸೇರಿಸ್ಕೊಂಡು ತಿಂದರೆ ಇದು ಒಂದು ಪ್ರೋಟೀನ್ ಭರಿತ ಒಂದು ರೆಸಿಪಿ ಆಗ್ತದೆ. ಈ ರೆಸಿಪಿನ ನಾನು ಯೂಟ್ಯೂಬಲ್ಲಿ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ ಫ್ರೆಂಡ್ಸ್. ರೆಸಿಪಿನ ನೋಡಿ ನೀವು ಕೂಡ ಒಂದು ಈವ್ನಿಂಗ್ ಸ್ನ್ಯಾಕ್ಗೆ ಅಥವಾ ವೀಕೆಂಡ್ ಸ್ನ್ಯಾಕ್ಗೆ ಪ್ರಿಪೇರ್ ಮಾಡಿ. ಇದ್ರ ಜೊತೆಗೆ ಇದನ್ನು ನೀವು ನಿಮ್ಮ ಹತ್ರ ಬೇಕಾದರೆ ಹಸಿರು ಚಟ್ನಿ ಇರುತ್ತಲ್ಲ, ಅದು ನಿಮ್ದು ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ನಾವು ಚಾಟ್ ಎಲ್ಲ ಮಾಡ್ಬೇಕಾದ್ರೆ ಮಾಡ್ತೀವಲ್ಲ, ಆ ಚಟ್ನಿ ಇದ್ರೆ ಅದನ್ನ ಹಾಕೊಂಡು ಎಂಜಾಯ್ ಮಾಡ್ಬೋದು. ತೆಂಗಿನಕಾಯಿ ಚಟ್ನಿ ಜೊತೆ ಬೇಕಾದ್ರೆ ಎಂಜಾಯ್ ಮಾಡ್ಬೋದು. ಬಟ್ ಟೊಮೆಟೊ ಸಾಸ್ ಜೊತೆನೂ ಎಂಜಾಯ್ ಮಾಡ್ಬೋದು. ಹೇಗೆ ಬೇಕಾದ್ರೆ 2-3 ರೀತಿಯ ಆಪ್ಷನ್ ಅಲ್ಲಿ ಎಂಜಾಯ್ ಮಾಡ್ಬೋದು. ನಾನು ಟೊಮೆಟೊ ಸಾಸ್ ಜೊತೆ ಇರ್ತೀನಿ, ಯಾಕಂದ್ರೆ ನನ್ನ ಹತ್ರ ಚಟ್ನಿ ಇರಲಿಲ್ಲ. ಇದ್ರಲ್ಲಿ ಆಗೋದು 2 ಕಪ್ ನೀವು ಹೆಸರು ಕಾಳು ಹಾಕಿದ್ರೆ ಇದ್ರಲ್ಲಿ ಆಗೋದು ಖಾಲಿ 12 ಮಾತ್ರ. ದೊಡ್ಡದು ಚಿಕ್ಕದು ಮಾಡಿದ್ರೆ 15 ಆಗ್ಬೋದು ಟೀ ಪೀಸು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಮಾಡಿ ಎಂಜಾಯ್ ಮಾಡಿ. ಮತ್ತೆ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವೇನಾದರೂ ಆಲ್ಟ್ರೇಷನ್ ಮಾಡಿದ್ದಿದ್ರೆ ನನಗೆ ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನಿಮಗೆ ನಾನು ಹಾಕಿರೋ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಮತ್ತು ಈ ರೆಸಿಪಿ ಲಿಂಕ್ನ ಮತ್ತು ನನ್ನದು ಚಾನಲ್ದು ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಾನು ಯೂಟ್ಯೂಬಲ್ಲಿ ಇದೇ ರೆಸಿಪಿ ಪ್ರೆಸೆಂಟ್ ಮಾಡ್ತೀನಿ. ಎಲ್ಲರಿಗೆ ಸ್ವಾಗತ. ನಾನು ಪ್ರತಿಭಾ. ಇವತ್ತಿನ ರೆಸಿಪಿ ಯಾವುದಪ್ಪ ಅಂದರೆ ಮೊಳಕೆ ಹೊಡೆದಿರೋದು ಹೆಸರು ಕಾಳು, ಪನೀರು, ಕಡಲೆಕಾಯಿ ಬೀಜ ಮತ್ತು ಮಸಾಲೆ ಹಾಕಿಬಿಟ್ಟು ಒಂದು ಟಿಕ್ಕಿ ರೆಸಿಪಿ. ಇದು ತುಂಬ ಒಳ್ಳೆಯದಲ್ವಾ? ಪ್ರೋಟೀನು ಎಲ್ರಿಗೂ ಬೇಕು. ಎಲ್ಲರೂ ಡಾಕ್ಟರ್ ಇವಾಗ ಪ್ರೋಟೀನ್ ತಿನ್ನಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಇದು ಏನೇನು ಬೇಕು ಅಂತ ನೋಡೋಣ. ನೋಡಿ, ಹೆಸರು ಕಾಳು ಮೊಳಕೆ ಬಂದಿರೋದು, ಹಾಗೆ ನೀರುಳ್ಳಿ ಒಂದು ಅರ್ಧ, ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಬೆಳ್ಳುಳ್ಳಿ 5-6 ಎಸಳು, ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋದು ಹಾಕಿದ್ದೀನಿ. ಇದೆಲ್ಲ ಸಿಸಿ ಅಲ್ವಾ? ಇದು ನೋಡಿ, ಇದು ತುಂಬ ರಿಚ್ಚು ಪ್ರೋಟೀನ್ ಮತ್ತು ಫೈಬರಲ್ಲಿ. 2 ಕಪ್ಪು ಯೂಸ್ ಮಾಡಿದ್ದೀನಿ ಮೂಂಗ್ ಸ್ಪ್ರೌಟ್ಸ್ನ. ಇದು ಹಾರ್ಟು, ಸ್ಕಿನ್ ಫ್ರೆಂಡ್ಲಿ ಮತ್ತು ನಮಗೆ ಜೀರ್ಣಶಕ್ತಿಯನ್ನು ಒಳ್ಳೆಯದು ಮಾಡ್ತದೆ. ಹಾಗೆ ನೋಡಿ, ಅರಿಶಿನ ಪುಡಿ 1/5 ಟೀ ಸ್ಪೂನ್, ಹಾಗೆ ರೆಡ್ ಚಿಲ್ಲಿ ಪೌಡ್ರು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಮತ್ತು ಪನೀರು, ಹುರಿದಿರೋ ಕಡಲೆಕಾಯಿ ಬೀಜ ಮತ್ತು ಕಡಲೆ ಹಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಬೈಂಡಿಂಗ್ಗೆ ಇಷ್ಟೆಲ್ಲ ಬೇಕು ನಮಗೆ. ಈಗ ನೋಡಿ, 2 ಕಪ್ಪು ಮೊಳಕೆ ಬಂದಿರೋ ಹೆಸರು ಕಾಳನ್ನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ನೋಡಿ, ಅರ್ಧ ನೀರುಳ್ಳಿ ಸಾಕಾಗುತ್ತೆ, ತುಂಬ ಚೆನ್ನಾಗಿ ಪರಿಮಳಯುಕ್ತ ಆಗುತ್ತೆ. ಹಾಗೆ 5-6 ಬೆಳ್ಳುಳ್ಳಿ ಎಸಳು. ನೀವೇ ಇಮ್ಯಾಜಿನ್ ಮಾಡಿ ಫ್ರೆಂಡ್ಸ್, ಎಷ್ಟು ಇದು ಪ್ರೋಟೀನ್ ಯುಕ್ತ ಅಂತ. ಒಂದು ಹಸಿಮೆಣಸಿನ್ಕಾಯಿ ಸ್ಪೈಸಿ ಇದೆ ಅದು. ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಸತಿ ಕಲಸಿದ ಮೇಲೆ. ಈಗ ಇದನ್ನು ಮೀಡಿಯಮ್ ಫೈನು, ಸ್ವಲ್ಪ ತರಿಯಾಗಿರಬೇಕು. ಈಗ ನೋಡಿ ತೋರಿಸ್ತೀನಿ ಹೇಗೆ ಬಂದಿದೆ ಟೆಕ್ಸ್ಚರು ಅಂತ. ನೋಡಿ, ಪರ್ಫೆಕ್ಟಾಗಿದೆ ಅಲ್ವಾ? ನೀರೇ ಹಾಕಬಾರ್ದು. ಇವಾಗ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ, ಈಗ ಅದಕ್ಕೆ ಅರಿಶಿನ ಪುಡಿ 1/5 ಟೀ ಸ್ಪೂನು, ಅದು ಪ್ರೋಟೋಕಾಲ್ ಹಾಕಬೇಕಲ್ವಾ? ಹಾಗೆ ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ, ಯಾಕಂದರೆ ಮೆಣಸಿನ್ಕಾಯಿ ಸ್ಪೈಸಿ ಇದೆ ಅಲ್ವಾ? ಹಾಗೆ ನೋಡಿ, ಇದು ಕರಿಮೆಣಸಿನ ಪುಡಿ, ಇದು ಸ್ವಲ್ಪ ಸ್ಪೈಸ್ನೆಸ್ ಕೊಡುತ್ತಲ್ವಾ? ಹಾಗೆ ನಾವು ತುರಿದಿರುವಂತಹ ಪನೀರು 4 ಟೇಬಲ್ ಸ್ಪೂನು. ಫುಲ್ ಪ್ರೋಟೀನ್ ಇದೆ ಇದರಲ್ಲಿ, ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಹಾಗೆ
ಹುರಿದಿರುವಂಥ ಕಡಲೆಕಾಯಿ ಬೀಜದ ಪೌಡ್ರು ನಾನು ಸಿಪ್ಪೆ ಸಮೇತ ಪುಡಿ ಮಾಡಿದ್ದೀನಿ 4 ಟೇಬಲ್ ಸ್ಪೂನು. ಹಾಗೆ ಬೇಸನ್ನು 2 ಹಾಕಿದ್ದೀನಿ, ನಿಮ್ಗೆ 4 ಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಸಪೂರ ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ. ಇದೇ ಮೂಂಗ್ ಸ್ಪ್ರೌಟ್ ಸ್ಟಿಕ್ಕಿ ಮಿಕ್ಸು. ಈಗ ಎಷ್ಟು ದೊಡ್ಡದು ನೀವು ಮಾಡಬೇಕು ಅನಿಸುತ್ತೋ ಅಷ್ಟು ಹಿಟ್ಟು ತಗೊಂಡು ರೌಂಡಾಗಿ ಬಾಲ್ ಮಾಡ್ಕೊಳ್ಳಿ ಕೈ ಮೇಲೆ, ಮತ್ತು ಅದನ್ನು ಚಪ್ಪಟೆ ಮಾಡ್ಕೊಳ್ಳಿ. ನೋಡಿ ತೋರಿಸ್ತಾ ಇದ್ದೀನಿ. ಇವಾಗ ಅದನ್ನೆಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಡಿ. ಒಟ್ಟಿಗೆ ಈ ಮಿಕ್ಸಲ್ಲಿ ನಿಮಗೆ 12 ಆಗೋದು ಫ್ರೆಂಡ್ಸ್. 2 ಕಪ್ಪಲ್ಲಿ 12 ಆಗುತ್ತೆ ಅಷ್ಟೇ. ಈಗ ನೋಡಿ ಪ್ಯಾನಲ್ಲಿ ನಾನು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 12 ಹುರಿಲಿಕ್ಕೆ 4 ಟೇಬಲ್ ಸ್ಪೂನ್ ಎಣ್ಣೆ ಸಾಕು. ನೀವು ಕಡಿಮೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಸೈಡ್ಸ್ ಹುರಿದು ಬರೋದಿಲ್ಲ. ಇಷ್ಟು ಎಣ್ಣೆ ಹಾಕಲೇಬೇಕು. 2ನೇದು ಬ್ಯಾಚ್ ಹುರಿಬೇಕಾದ್ರೆ ಬೇಕಾದರೆ ಇನ್ನೊಂದು 2 ಟೀ ಸ್ಪೂನ್ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಒಂದೊಂದು ಸತಿ ಲಾಸ್ಟಲ್ಲಿ ಬೇಕಾಗುತ್ತೆ. ಇವಾಗ ನೋಡಿ ಕುಕ್ ಮಾಡೋಕ್ಕಿಡಿ, ಕವರ್ ಆ್ಯಂಡ್ ಕುಕ್ ಮಾಡಿ. ಇದು ಕೆಳಗಡೆಯಿಂದ ಬ್ರೌನ್ ಆಗಿದೆಯಾ ಅಂತ ನೋಡಿ ಒಂದು ಚೆಕ್ ಮಾಡಿದ್ದೀನಿ. ಇನ್ನೆಲ್ಲ ಇವಾಗ ಹಾಗೇ ರಿವರ್ಸ್ ಕುಕ್ ಆಗಬೇಕಲ್ಲ, ಉಲ್ಟಾ ಹಾಕ್ಕೊಳ್ಳಿ, ತಿರುಗಿಸಿ ಹಾಕ್ಕೊಳ್ಳಿ. ಎಲ್ಲನೂ ತಿರುಗಿಸಿ ಹಾಕ್ಕೊಂಡ್ಬಿಟ್ಟ ಮೇಲೆ ಮತ್ತೆ ಅದನ್ನು ಅಲ್ಲೇ ಕುಕ್ ಮಾಡಬೇಕಾಗತ್ತೆ. ನಾವು ಇವಾಗ ಏನು ಮಾಡಬೇಕು ಅಂತಂದರೆ ಇದನ್ನು ಪ್ಯಾನನ್ನು ಸ್ವಲ್ಪ ಈ ಥರ ತಿರುಗಿಸಿದ್ರೆ ಎರಡೂ ಕಡೆ ನೋಡಿ ಈ ಥರ ತಿರುಗಿಸಿ ಒಂದು 2 ಸತಿ ಈ ಥರ ತಿರುಗಿಸಿದ್ರೆ ಅದು ಸೈಡ್ಸ್ನಲ್ಲೆಲ್ಲ ಹುರಿದು ಬರುತ್ತೆ. ನೋಡಿ ಇವಾಗ ನಿಮಗೆ ಕಾಣ್ತಾ ಇದೆ ನೋಡಿ, ನಾನು ಹಾಗೆ ಮಾಡಿದ್ನಲ್ಲ, ಸೈಡ್ಸಲ್ಲಿ ಚೆನ್ನಾಗಿ ಎಣ್ಣೆ ಬಂತಲ್ಲ, ಹುರಿದು ಬರುತ್ತೆ. ಇವಾಗ ಆಯಿತು. ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಇದನ್ನು ಟೊಮೆಟೊ ಸಾಸ್ ಜೊತೆಗೆ ಅಥವಾ ನಿಮ್ಮ ಹತ್ರ ಅದು ಗ್ರೀನ್ ಚಟ್ನಿ ನೀವೇನಾದರೂ ಮಾಡಿದಿದ್ರೆ ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನ್ನ ಹತ್ರ ಇರಲಿಲ್ಲ, ಸೊ ನಾನು ಟೊಮೆಟೊ ಸಾಸ್ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ನೋಡಿ ಎಷ್ಟು ಕೂಡ ಚೆನ್ನಾಗಿದೆ. ವಿಡಿಯೋನ ಫ್ರೆಂಡ್ಸ್ ಮೊದಲಿಂದ ಕೊನೆ ತನಕ ನೋಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.